ಮೈಸೂರು ಸುದ್ದಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮೈಸೂರಿನ ದಕ್ಷಿಣ ಪಾಕ ಹೋಟೆಲ್ನಲ್ಲಿ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ಭಾಸ್ಕರ್ ಸಿದ್ದರಾಮಯ್ಯನವರು 2026ನೇ ದಿನಚರಿಯನ್ನು ಬಿಡುಗಡೆ ಮಾಡಿದರು. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ರಾಜ್ಯ ಉಪಾಧ್ಯಕ್ಷರಾದ ಭಾಸ್ಕರ್ ಸಿದ್ದರಾಮಯ್ಯನವರು ಮಾತನಾಡಿದರು. ನಮ್ಮ ಜನತಾ ಪಾರ್ಟಿ ವತಿಯಿಂದ 2026ನೇ ವರ್ಷದ ದಿನಚರಿಯನ್ನು ಬಿಡುಗಡೆ ಮಾಡಿದ್ದೇವೆ. ನಮ್ಮ ಜನತಾ ಪಾರ್ಟಿಯು 2028ನೇ ವಿಧಾನಸಭಾ ಕ್ಷೇತ್ರ ಹಾಗೂ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದೆ. ಮೂರು ಪಕ್ಷದ ನಾಯಕರೆಲ್ಲರೂ ಮತದಾರರಿಗೆ ಬರೀ ಭರವಸೆಯನ್ನು ಮಾತ್ರ ನೀಡುತ್ತಿದ್ದಾರೆ. ನಮ್ಮ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಮತದಾರರಿಗೆ ಭರವಸೆ ರೂಪದಲ್ಲಿ ನಾವು ಮಾಡುವುದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುತ್ತೇವೆ ಎಂದು ತಿಳಿಸಿದರು. ಈ ದಿನಚರಿ ಬಿಡುಗಡೆ ಸಮಾರಂಭದಲ್ಲಿ ಭಾಸ್ಕರ್ ಸಿದ್ದರಾಮಯ್ಯ, ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರು, ಮಮತಾ ಬ್ಯಾನರ್ಜಿ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು, ಜನತಾ ಪಾರ್ಟಿ, ಬೇಬಿ ಜನತಾ ಪಾರ್ಟಿ ಕಾರ್ಯಕರ್ತೆ ಸುರೇಶ್, ದಕ್ಷಿಣ ಪಾಕ ಹೋಟೆಲ್ ಮಾಲೀಕರಾದ ಸಂದೀಪ್, ಅಲ್ಪಸಂಖ್ಯಾತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಬೀರ್ ಅಹಮದ್, ಶಶಿಕುಮಾರ್, ಮಹೇಶ್, ಕೆವಿ ಶ್ರೀನಿವಾಸ್, ಲಕ್ಷ್ಮಣ್ ಬಾಬು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. ನನ್ನ ಹೆಸರು ಮಮತಾ ಬ್ಯಾನರ್ಜಿ, ಮಹಿಳಾ ಸಂಘದ ಉಪಾಧ್ಯಕ್ಷರು ಮಮತಾ ಬ್ಯಾನರ್ಜಿ ಅಂತ. ಇವತ್ತು ಏನು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಮೇಡಮ್? ಇವತ್ತು ಹೋಟ್ಲಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಇಟ್ಕೊಂಡಿದ್ವಿ. ಇವತ್ತು ಭಾಸ್ಕರ್ ಮಿನಿ ಸಿದ್ದರಾಮಯ್ಯನವರು ಕ್ಯಾಲೆಂಡರ್ ಬಿಡುಗಡೆ ಇಟ್ಕೊಂಡಿದ್ವು. ಹಂಗಾಗಿ ನಮ್ಮ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಬಂದಿರೋದು ನಮಗೆ ತುಂಬ ಖುಷಿ. ನಿಮ್ಮ ಜನತಾ ಪಕ್ಷದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ನಮಗೆ ಜನತಾ ಪಕ್ಷದ ಬಗ್ಗೆ ಅಂದರೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ತುಂಬ ಕೊಡುಗೆ ಕೊಟ್ಟವ್ರಂಥವ್ರು. ನಮಗೆ ಮುಂದೆ ಪಕ್ಷ ಬಂದರೆ ತುಂಬ ಒಳ್ಳೆಯದು ಅಂತ ನಾವು ಅಂದ್ಕೊತಾ ಇದ್ದೀವಿ. ಬರಬೇಕು ಪಕ್ಷ. ಯಾರು ನಾಡಿನ ಜನತಾ ಸಮಸ್ಯೆನ ಕಷ್ಟನ ಯಾರು ಕೇಳಕ್ಕೆ ಹೋಗ್ತಾ ಇಲ್ಲ. ನಾನು ಕೇಳ್ತೀನಿ ಅಂತಾರೆ. ಯಾರೇ ಬಂದರೂ ಏನು ಅಭಿವೃದ್ಧಿಯಾಗಿ ನಡೀತಾ ಇಲ್ಲ. ಅವ್ರವ್ರದ್ದೇ ಅವ್ರಿಗೆ ಕಷ್ಟ ಆಗೋಗಿದೆ. ಅವರವರೇ ಕಿತ್ತಾಡ್ತಾ ಕೂತಿದ್ದಾರೆ. ಇವಾಗ ನಾಡಿನ ಜನತೆ ಕಷ್ಟ ಯಾರು ಕೇಳ್ತಾ ಇಲ್ಲ. ಹಂಗಾಗಿ ಬಡವ ಜನನೂ ಮುಂದೆ ಬರಬೇಕು, ರೈತರು ಮುಂದೆ ಬರಬೇಕು. ರೈತರಿಗೆ ಇವತ್ತು ಏನು ಕಷ್ಟ ಇದೆ ಅಂತ ಅವರು ಸ್ಥಳದಲ್ಲಿ ಹೋಗಿ ಯಾರು ಕುಂತು ಅವ್ರ ಕಷ್ಟ ಕೇಳೋಕ್ಕಾಗಲಿ, ಅವ್ರ ಸಮಸ್ಯೆ ಏನಾರ ಕೇಳೋಕ್ಕಾಗಲಿ ಮುಂದೆ ಯಾರೂ ನೀಡ್ತಾ ಇಲ್ಲ. ಬಡವ್ರಿಗೂ ಕೂಡ ಅಟ್ಲೀಸ್ಟು ಏನು ವ್ಯವಸ್ಥಿತವಾಗಿ ನಮ್ಮ ಕಷ್ಟಗಳೇನಿದೆ ಮನೆಗೆ ಹೋಗೋ ಕಷ್ಟ ಕೇಳೋಕ್ಕೆ ಹೋದಾಗ ಅವ್ರದ್ದು 190 ಕಷ್ಟ ಇದೆ. ಇವತ್ತು ಯಾರೂ ಬಂದು ಅವರ ಕಷ್ಟನ ಕೇಳಿ ಅವ್ರಿಗೆ ಕಣ್ಣು ಒರೆಸೋ ಅಂಥ ಕೆಲಸ ಮಾಡ್ತಾಯಿಲ್ಲ. ನಾನು ಬಂದು ಮುಂದೆ ನಿನ್ನ ಮನೆ ಕೆಲಸ ಮಾಡ್ತೀನಿ ಅಂತ ಕೇಳ್ತಾರೆ. ಅವರಷ್ಟೇ ಆ ಭಾಗದಲ್ಲಿ ಬಂದು ಗೆದ್ದು ಹೋಗೋದ್ರಲ್ಲಷ್ಟೇ ಕೇಳ್ತಾರೆ ಕಷ್ಟಗಳ. ಅವ್ರು ಗೆದ್ದೋದ್ಮೇಲೆ ಅವ್ರ ಸಮಸ್ಯೆನ ಯಾರೂ ಏನೂ ಕೇಳ್ತಾ ಇಲ್ಲ. ಹಂಗಾಗಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಸರ್ಕಾರನ ಏನು ಇದು ಮಾಡಿದರು ಅದಂತಲೇ ನಡೆಸಬೇಕು. ಮುಂದೆ ನಾವು ಭಾಸ್ಕರ್ ಸಿದ್ದರಾಮಯ್ಯ ಅವ್ರಿಗೆ, ಮಿನಿ ಸಿದ್ದರಾಮಯ್ಯನವ್ರಿಗೆ ಎಲೆಕ್ಷನಲ್ಲಿ ಗುರುತಿಸ್ಬೇಕು, ಗೆಲ್ಲಿಸ್ಬೇಕು. ನಾವೆಲ್ಲ ಹಿಂದೆ ಹೋರಾಟ ಮಾಡ್ತೀವಿ, ಅವ್ರಿಗೆ ಓಟ್ ಕೇಳ್ತೀವಿ. ಅವ್ರ ಮುಂದೆ ತಂದು ಅಭಿವೃದ್ಧಿ ಕಾರ್ಯಕ್ರಮ ಅವ್ರನ್ನ ನಿಲ್ಲಿಸಿ ಮುಂದೆ ಮಾಡಿಸ್ತೀವಿ. ಏನಾರು ನಮ್ಮ ರಾಮಕೃಷ್ಣ ಹೆಗಡೆ ಅವರು ತಂದು ನಿಲ್ಲಿಸೋದಂಥದ್ದನ್ನ ಪ್ರತಿ ಮನೆಗೂ ಕುಟುಂಬಕ್ಕೂ ಹೋಗಿ ರೈತರಾಗಲಿ ಬಡವರಾಗಲಿ ಅವ್ರು ಯಾರೇ ಹಿಂದುಳಿದ ಜಾತಿ ಯಾರೇ ಆಗಿದ್ರು ಕೂಡ ಅವ್ರ ಮನೆಗೆ ಹೋಗ್ತೀವಿ. ಹುಡ್ಕೊಂಡು ಅವ್ರ ಕಷ್ಟ ಎಲ್ಲ ಕೇಳಿ ಅವ್ರ ಪರಿಹಾರ ಏನಿದೆಯೋ ಕುಂತ್ಕೊಂಡು ಸ್ಥಳದಲ್ಲೇ ಪರಿಹಾರ ಮಾಡ್ತೀವಿ. ಹಂಗಾಗಿ ನನ್ನ ಹೆಸರು ಮಮತಾ ಬ್ಯಾನರ್ಜಿ. ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾಜ್ಯ ಜನ ಅಂತ ಇದಕ್ಕೆಲ್ಲ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿರಿಗೆಲ್ಲ ನನ್ನ ನಮಸ್ಕಾರಗಳು. ಹೇಳಿ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಮ್ಮ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ರಾಮಕೃಷ್ಣ ಹೆಗಡೆ ಮತ್ತು ಜಯಪ್ರಕಾಶ್ ನಾರಾಯಣ ನೇತೃತ್ವದ ಪಕ್ಷ ಇದು. ಸೊ ಈ ದಿನ ಮತ್ತೊಮ್ಮೆ ಮರಳಿ ಜನರ ಕಡೆ ಬರ್ತಕ್ಕಂಥ ಪಕ್ಷ ಜನತಾ ಪಕ್ಷ. ಮಕರ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ದಿನ ನಮ್ಮ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಜನರಿಗೆ ಒಂದು ಸಂದೇಶ ಕೊಡಲಿಕ್ಕೆ ಜನತಾ ಪಕ್ಷ ಜನರ ಬಳಿ ಬರ್ತಿದೆ. ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಸಂಪೂರ್ಣವಾಗಿ ಜನಸೇವೆ ಮಾಡಲಿಕ್ಕೆ
ಜನರಿಗೆ ಒಳ್ಳೆ ಕಾರ್ಯಕ್ರಮ ಕೊಡಲಿಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಬರ್ತಾಯಿದ್ದೀವಿ, ನಿಮ್ಮ ಬಳಿ ಬರ್ತಾಯಿದ್ದೀವಿ. ನಿಮ್ಮ ಜನತಾ ಪಕ್ಷದ ಸಿದ್ಧಾಂತ ಏನಿದೆ ಸರ್? ಮೊದಲಿಗೆ ರೈತ ಪರ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಡ್ತೇವೆ. ಯಾಕೆಂದರೆ ಈ ಜಗತ್ತಿನ ನಾಡಿ ಜೀವ ರೈತರು. ರೈತರಿಗೆ ಉತ್ತೇಜನ ಇರ್ತಕ್ಕಂಥ ಸವಲತ್ತುಗಳನ್ನ ಕೊಟ್ಟು ನಾವು ಕಾರ್ಯಕ್ರಮ ಕೊಡದೇ ಆದರೆ ಈ ನಮ್ಮ ರಾಜ್ಯ ಸುಶಕ್ತ ಇರ್ತದೆ ಅಂತ ಹೇಳ್ತೇನೆ. ಜೊತೆಗೆ ಇಲ್ಲಿವರೆಗೂ ರಾಮಕೃಷ್ಣ ಹೆಗಡೆಯವರು ಜನತಾ ಪಾರ್ಟಿಯಲ್ಲಿ ಲಾಸ್ಟ್ ಆದರು. ತದನಂತರ ಕಾಂಗ್ರೆಸ್ ಆ್ಯಂಡ್ BJP ಆ್ಯಂಡ್ JDS 3 ಪಕ್ಷಗಳು ಸಾಲದ ಹೊರೆಯನ್ನೇ ಹೊರಿಸಿ ಬರ್ತಿದ್ದ ಹೊರತು ಈವರೆಗೂ ಯಾವುದೇ ರೀತಿಯಾಗಿ ಜನರಿಗೆ ಸೌಲಭ್ಯ ಮಾಡ್ತಕ್ಕಂಥ ಕರ್ತವ್ಯ ಕಾಣ್ತಾ ಇಲ್ಲ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಜನಾಭಿಪ್ರಾಯ ಇಟ್ಕೊಂಡು ಜನರು ನಿರೀಕ್ಷೆ ಮಟ್ಟಿಗೆ ನಮಗೆ ಮತವನ್ನು ಕೊಟ್ಟು ಎಲ್ಲ ಕ್ಷೇತ್ರದಲ್ಲೂ ಅಭ್ಯರ್ಥಿ ಗೆಲ್ಲಿಸಿ ನಮಗೆ ಸರ್ಕಾರ ನೀಡಲಿಕ್ಕೆ ಏನು ಮ್ಯಾಜಿಕ್ ನಂಬರ್ ಬೇಕು ಅಷ್ಟನ್ನ ಸೂಕ್ತ ಕೊಟ್ಟರೆ ರೈತ ಪರ ಕಾರ್ಯಕ್ರಮಗಳು, ರೈತರ ಹೆಣ್ಣು ಮಕ್ಕಳ ಮದುವೆಗೆ ಬೇಕಾದಂಥ ಹಣದ ಅವಶ್ಯಕತೆಗಳು, ಜೊತೆಗೆ ಫ್ರೀ ವಿದ್ಯಾಭ್ಯಾಸ, ಎಜುಕೇಷನ್ ಫ್ರೀ ಮತ್ತು ಮೆಡಿಕಲ್ ₹1 ಖರ್ಚಿದ ರೀತಿಯಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಕೂಡ ನಾವು ಸರ್ಕಾರ ವತಿಯಿಂದ ಫ್ರೀ ಮಾಡಬೇಕಂತೇಳಿ ನಮಗೆ ಆಕಾಂಕ್ಷೆ ಇದೆ. ಅದು ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೇವೆ. ಏನಕ್ಕೆ ಅಂದರೆ ಈ ಹಿಂದೆ ಜನತಾ ಪಾರ್ಟಿದಾಗಲೂ ಕೂಡ ₹1 ಕರಪ್ಷನ್ ಇರತಕ್ಕಂಥ ಪಕ್ಷ ಇದು. ಈ 3 ಪಕ್ಷ ಬಂದಮೇಲೆ ಲೂಟಿ ಹೊಡೆದು ಸರ್ಕಾರ ಖಜಾನೆ ಖಾಲಿ ಮಾಡಿ ಎಲ್ಲ ಜನತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಸಂಸ್ಕೃತಿ, ಅವರ ನಡತೆ ಇದೆಲ್ಲವೂ ಕೂಡ ಶೂನ್ಯವಾಗಿದೆ. ಸೊ ಮುಂದಿನ ದಿನ ನಮ್ಮ ಜನತಾ ಪಾರ್ಟಿಗೆ ಸಹಕಾರ ಕೊಟ್ಟು ಗೆಲ್ಲಿಸಿದ್ದೇ ಆದರೆ ನಾವೆಲ್ಲ ರೀತಿಯಲ್ಲೂ ಕಾರ್ಯಕ್ರಮಗಳನ್ನ ಕೊಡ್ತೇವೆ. ಮತ್ತು ನಮ್ಮ ಅನಿಸಿಕೆ ಏನಂದರೆ ಅಂಗೈಯಲ್ಲಿ ಉದ್ಯೋಗ ಯುವಕರಿಗೆ ಇವತ್ತು ನೋಡ್ತಾ ಇದ್ರೆ KPSC ಎಕ್ಸಾಮ್ ಬರ್ದಿಲ್ಲ ಅಂತ ಬಿಟ್ಟು ಸ್ಟ್ರೈಕ್ಗಳು ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಸರ್ಕಾರ 25,000 ಕೋಟಿ ಸಾಲ ಮಾಡಿದೆ. ಕುಮಾರಸ್ವಾಮಿ ಸರ್ಕಾರ 3 ಲಕ್ಷ ಕೋಟಿ ಸಾಲ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ 5 ಲಕ್ಷ ಕೋಟಿ ಸಾಲ ಮಾಡಿದೆ. ಆದರೆ ಅಭಿವೃದ್ಧಿ ಮಾತ್ರ ಕುಂಠಿತ. ಇವೆಲ್ಲವೂ ಕೂಡ ನಾವು ಜ್ಞಾಪಕ ಇಟ್ಕೊಂಡು ಜನರು ಇನ್ಮುಂದರ ಎಚ್ಚೆತ್ಕೊಂಡು ಜನರಿಗೆ ಒಳ್ಳೆ ಸಂದೇಶ ಸಿಗಬೇಕು, ಈ ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಜನತಾ ಪಾರ್ಟಿನೇ ಬರಬೇಕು. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಈ ನಮ್ಮ ಜನತಾ ಪಕ್ಷದ ಮೇಲೆ ಬರಲಿಕ್ಕೆ ಆಶೀರ್ವಾದ ಮಾಡಿ ನಮಗೆ ಮುಂದೆ ಈ ರಾಜ್ಯದ ಜನತೆಗೆ ಸುಶಿಕ್ಷಿತ ಸಂದರ್ಭದ ಕೆಲಸ ಮಾಡಲಿಕ್ಕೆ ನಮಗೆ ಒತ್ತು ಕೊಟ್ಟು ಮತವನ್ನು ಕೊಟ್ಟು ಆಶೀರ್ವಾದಿಸಿದರೆ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಹೇಳ್ತೀವಿ. ಸರ್, ಈ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ತಾವೀಗ ಹೊಸ ಜನತಾ ಪಕ್ಷ ಅಂತೇಳಿ ಪುನಃ ಇದು ಮಾಡಿದ್ದೀರಾ. ಅವೆರಡು ಮಧ್ಯೆ ತಮ್ಮ ಪಕ್ಷ ಯಾವ ರೀತಿ ಮೇಲ್ಗಡೆ ಬರುತ್ತೆ ಸರ್? ಮೊದಲೇ ಹೇಳಿದೆ ನಾನು, ಏನಕ್ಕೆ ಮೇಲೆ ಬರ್ತದೆ ಅಂದರೆ JDS ಪಕ್ಷ 3 ಲಕ್ಷ ಕೋಟಿ ಸಾಲ ಮಾಡಿದೆ. BJPಯವರು ಕೂಡ 25 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈಗಿರ್ತದ ಸರ್ಕಾರ ಸಿದ್ದರಾಮಯ್ಯವ್ರದ್ದು 5 ಲಕ್ಷ ಕೋಟಿ ಸಾಲ ಇದೆ. ಅಭಿವೃದ್ಧಿ ಕುಂಠಿತ ಮತ್ತು ಕರಪ್ಷನ್ ಜಾಸ್ತಿ ಇದೆ. ಸೊ ಇವನ್ನೆಲ್ಲನೂ ಹೊರತುಪಡಿಸಿ ಜನ ನೀವೇ ತಿಳ್ಕೋಬೇಕು, ಜನಗಳೇ. ಯಾಕೆಂದರೆ ಸರ್ವಜನರೇ ಸರ್ಕಾರ. ಈ ಸರ್ವಜನ ಸರ್ಕಾರಕ್ಕೆ ಅಧಿಕಾರಿ ಪ್ಲಸ್ ರಾಜಕಾರಣಿ ಇಬ್ಬರು 7% ಇರೋದು. 7% ಜನ ರಾಜ್ಯದ ಜನತೆನ ಬುಗುರಿ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ಹೆಂಗೆ ಅಂದರೆ ಈ ಕಣ್ಣ ಮುಚ್ಚಾಲಾಟ, ಈ ಪಕ್ಷಗಳು ಮಾಡ್ತಾ ಇರೋದು ಕಣ್ಣ ಮುಚ್ಚಾಲಾಟ. ಜನರಿಗೆ ಉಪಯೋಗ ಆದ ಕೆಲಸ ಯಾರೂ ಮಾಡ್ತಾ ಇಲ್ಲ. ಆದ್ದರಿಂದ ಮುಂದೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಬೆಂಬಲಿಸಿ ಮತವನ್ನು ಕೊಟ್ಟಿದೆ ಆದರೆ ಒಳ್ಳೆ ಸರ್ಕಾರ ನಡೆಸಿ ನಿಮ್ಮೆಲ್ಲರಿಗೂ ಅಭಿವೃದ್ಧಿ ಕಾರ್ಯ ಮತ್ತು ಏನು ವಿದ್ಯಾಭ್ಯಾಸ ಇದೆ, ಮೆಡಿಕಲ್ ಸೀಟ್ ಇದೆ, ಎಲ್ಲರಿಗೂ ಫ್ರೀ ಕೊಡ್ತೀವಿ. ಮುಂಬರುವ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ
ತಮ್ಮ ಪಕ್ಷದಿಂದ ಯಾವ ರೀತಿ ಸನ್ನದ್ಧರಾಗಿದ್ದೀರಾ? ಸರ್, ನಮ್ಮ ಪಕ್ಷ ಎಲ್ಲ ರೀತಿಯಲ್ಲೂ ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು, ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಟರ್ ಎಲ್ಲ ಕಡೆ ಆಲ್ರೌಂಡ್ ನಾವೆಲ್ಲರೂ ಕೂಡ ಕ್ಯಾಂಡಿಡೇಟ್ ಹಾಕಿ ನಮ್ಮ ಪಕ್ಷವನ್ನು ಮುನ್ನಡೆಸೋಕ್ಕೆ ನಾವು ತಯಾರಿದ್ದೇವೆ, ನಡೆಸ್ತೇವೆ. ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಜನರ ಅಭಿಪ್ರಾಯ ಕೇಳ್ತೀವಿ ಸರ್. ಅವ್ರ ಅಭಿಪ್ರಾಯದಿಂದ ಗೆಲ್ಲಿಸಿದ್ರೆ ಮುಂದಿನ ದಿನ ವಿಧಾನಸಭೆಗೆ ಹೋಗ್ತೇವೆ, ಸರ್ಕಾರನ ಕೈಲಿ ಹಿಡಿತೇವೆ ಅಂತೇಳಿ ನಾನು ಹೇಳ್ತೀವಿ ಸರ್. ನೋಡಿ, ಈ ಸರ್ಕಾರಗಳು ಹಿಂದುಳಿದವ್ರಿಗ SC ST ಮತ್ತು ಇನ್ನಿತರ ಎಲ್ಲ ವರ್ಗಗಳು ನಾವು ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದೆ ಅಂದ್ಬಿಟ್ಟು ಸರ್ಕಾರ ಹೇಳ್ತೇವೆ. ಆದರೆ ಅವ್ರು ನಿಗಮ ಮಾಡಿದ ದುಡ್ಡುಗಳನ್ನ ಅವರೇ ಬೇಕತ್ತಾರೆ, ಅವ್ರಿಗೆ ಬರೀ ಮೋಸ ಮಾಡ್ತಿದ್ದಾರೆ. ಎಷ್ಟು ಹೇಳೋದು ಅವ್ರದ್ದು ತಿನ್ನೋದಿವರು ಪಾಪ ಅವ್ರಿಗೆ ಮೂತಿಗೆ ಮೊಸರು ಸೇರಿಸ್ಬಿಟ್ಟು ಈ ಸರ್ಕಾರ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ದರಿಂದ ಇವೆಲ್ಲನೂ ಬದಿಗೆ ಹೊತ್ತು ಮುಂದಿನ ದಿನಗಳಲ್ಲಿ ನಾವು ಈ ಒಳ್ಳೆ ಸರ್ಕಾರ ಕೊಡಬೇಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀವಿ, ನಿಮ್ಮ ಮುಂದೆ ಬರ್ತಿದ್ದೀವಿ, ನಿಮ್ಮ ಮತವನ್ನು ಕೇಳಿ ನಾವು ಬರ್ತೀವಿ. ನಮಗೆ ಆಶೀರ್ವಾದ ಮಾಡಿ ಈ ದಿನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ರಾಜ್ಯ ಜನತೆಗೆ ಒಳ್ಳೆಯದನ್ನು ಬಯಸ್ಲಿ ಅಂತೇಳಿ ನಿಮ್ಮ ಬಳಿ ಕೇಳ್ತೀವಿ ಸರ್.